ಪನಿಷ್ಮೆಂಟ್ ಕೊಟ್ಟರೆ ಎಲ್ರಿಗೂ ಕೊಡ್ತಾರೆ. ಯಾರು ತಪ್ಪು ಮಾಡಿದ್ರೆ ಅವನೊಬ್ಬನಿಗೆ ಕೊಡೋದಿಲ್ಲ, ಎಲ್ರಿಗೂ ಟೋಟಲ್ 40 ಜನಕ್ಕೂ. ಇವ್ರುಗಳು ಏನು ಮಾಡ್ತಾರೆ, ಅವ್ರಿಗೆ ಎಲ್ರಿಗೂ ಗೊತ್ತು ಇಂಥವನೇ ತಪ್ಪು ಮಾಡಿದಾನೆ ಇದು ಅಂತ ಗೊತ್ತಿರುತ್ತೆ. ಹೌದು. ಸೊ ಅವ್ನು ಹಿಡಿದು ಬಾರಿಸೋದು. 3 ಗಂಟೆಗೆ ನಾವು ಎದ್ದು ಇದನ್ನೆಲ್ಲ ರೆಡಿ ಮಾಡಿ, ಗಂಜಿ ಹಾಕಿರೋ ಪ್ಯಾಂಟು, ಗಂಜಿ ಹಾಕಿರೋ ಶರ್ಟು, ಅದನ್ನು ಹಾಕಿದ ಮೇಲೆ ಅದ್ರ ಗತ್ತೆ ಬೇರೆ. ಬಾಂಗ್ಲಾ ವಾರ್ ನಡೀತಿರ್ಬೇಕಾದ್ರೆ ನಾನು ಜಾಯ್ನ್ ಆಗಿದ್ದು. ಆವಾಗ ಟ್ರೈನಿಂಗ್ ಆಗಲೇಬೇಕು. ಸೊ ಅಷ್ಟೊತ್ತಿಗೆ ಬಾಂಗ್ಲಾ ಮುಗಿದೋಗಿತ್ತು. ಆದರೆ ನಮ್ಮ ಅಣ್ಣ ವಾರ ಅಟೆಂಡ್ ಮಾಡಿದ್ರು, ಹೇಳಿದ್ರಿ. ನಮ್ಮ ತಂದೆ ವಾರ ಅಟೆಂಡ್ ಮಾಡಿದ್ರು, ನಾನೊಬ್ಬ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ನನ್ನ ತಮ್ಮ ಒಬ್ಬ ಆರ್ಮಿಗೆ ಸೇರಲಿಲ್ಲ. ಭಾಷೆಗೋಸ್ಕರ ಜಗಳ ಮಾಡ್ತಾರೆ. ಹೌದು, ಬೇರೆ ಯಾವುದೋ ಕಾರಣಕ್ಕೆ ಮಾಡ್ತಾರೆ, ಅವಶ್ಯಕತೆ ಇಲ್ಲ, ರಾಜ್ಯ ವಿಷಯಕ್ಕೆ ಮಾಡ್ತಾರೆ. ಸೊ ನಿಮಗೆ ಏನು ಅನ್ಸುತ್ತಾರೆ ಇಂಥದ್ನೆಲ್ಲ ಕಣ್ಣೆದುರುಗಡೆ ನೋಡ್ತಾ ಇದ್ದಾಗ? ಇಲ್ಲ, ಎಲ್ಲ ಭಾಷೆನೂ ಒಂದು ರಸ ಇದೆ ಅದರಲ್ಲಿ. ಫಾರೆಸ್ಟಲ್ಲಿ ಹೋಗಿ ಪಕ್ಕ ಯುದ್ಧಾಭ್ಯಾಸ ಅದು. ಓಕೆ, ಅವ್ರು ಏನು ಕೊಡ್ತಾರೋ ಅದನ್ನು ತಿನ್ಬೇಕು. ಕಿಚಡಿ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಕೊಡೋರು, ಅದನ್ನೇ ತಿನ್ಬೇಕು. ಆವಾಗ ಜರ್ನಿ ಮಾಡಬೇಕಾದ್ರೆ, ಟ್ರೈನಲ್ಲಿ ಹೋಗ್ಬೇಕಾದ್ರೆ, ಆ ಯುದ್ಧ ನಡೀತಿರೋ ಸಮಯದಲ್ಲಿ ಅವರು ಟ್ರೈನ್ ನಿಲ್ಲಿಸಿ ಎಲ್ಲ ಇಳಿದ್ರೆ ಊರಿನ ಜನ ಅಷ್ಟು ಜನ ಬಂದರು ಅಲ್ಲಿ ಸ್ಟೇಷನಿಗೆ ಬರ್ತಾಯಿದ್ರು. ಸೊ ಬಸ್ ಇಳಿದ್ಬಿಟ್ಟು ಬರ್ತಾಯಿದ್ದೆ. ಸೊ ಆ ಟೈಮಲ್ಲಿ ಕರೆಕ್ಟಾಗಿ 11th ಕ್ರಾಸ್ 12th ಕ್ರಾಸ್ 11th ಕ್ರಾಸ್ ಯಾವುದೋ ಒಂದು ಕ್ರಾಸ್ನಲ್ಲಿ ಆ ಕಡೆಯಿಂದ ಒಂದು 8-10 ಜನ ನಿಂತಿದ್ದಾರೆ ಎದುರುಗಡೆ. ಓಕೆ, ಯಾರಿಗೇನು ಅಂತ ಗೊತ್ತಿಲ್ಲ, ಬಟ್ ಎಲ್ಲರ ಹತ್ರನೂ ತಲವಾರಿದೆ. ಟ್ರೈನಿಂಗ್ ಟೈಮಲ್ಲಿ ಗೊತ್ತಿಲ್ಲ, ಎಲ್ಲ ಸಿನಿಮಾಗಳಲ್ಲಿ ನೋಡಿದೀವಿ, ಕೇಳ್ಬಿಟ್ಟಿದೀವಿ, ತುಂಬಾ ಟಫ್ ಆಗಿರುತ್ತೆ ಅಂತ. ತುಂಬಾನೇ ಟಫ್ ಅನ್ಸಿತ್ತವಾಗ, ಯಾಕಾದ್ರೂ ಬಂದು ನಂಗೆ ಬೇಕಿತ್ತ ಅನ್ನೋ ಥರ? ಸಿಕ್ಕಾಬಟ್ಟೆ ಟಫ್. ಓಕೆ, ಓಡೋ ಹೋಗೋದ್ರಲ್ಲಿ ನಮ್ಮ ಗುಜರಾತೀಸು ಕೆಲಸ ಮಾಡಲ್ಲ, ಅವ್ರಿಗಾಗಲ್ಲ ಟ್ರೈನಿಂಗ್ ಸೆಂಟರ್, ಮಿಲ್ಟ್ರಿ ಎಲ್ಲ. ನಮ್ಮಲ್ಲಿ ಮರ್ಕೇರಿ ಅಂದರೆ ಕೊಡಗು, ಅವರೆಲ್ಲ ಬಹಳ ಧೈರ್ಯವಂತರು, ಅವರು ಮಾಡ್ತಾರೆ. ಕೆಲವು ಕಡೆ ಜನಗಳು ಮಾತ್ರ ರಿಟರ್ನ್ ಓಡ್ ಬಂದುಬಿಡ್ತಾರೆ. ಆವಾಗ ಓಡ್ ಬಂದರೆ ಬಹಳ ಸ್ಟ್ರಿಕ್ಟ್ ಇತ್ತು. ಓಡ್ ಬಂದರೆ ಪಕ್ಕಾ ಪೊಲೀಸ್ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಮೂಲಕ ಅವನ್ನ ಕರೆಸ್ಕೊಂಡು ಅವನಿಗೆ ಅಲ್ಲಿ ಪನಿಷ್ಮೆಂಟ್ ಕೊಟ್ಟು ಮತ್ತೆ ಇಡ್ತಾಯಿದ್ರು. ಸೊ ಈ ಥರ ಆಯಿತು. ಸೊ ನಮ್ಗೆ ಹಾಗೆ ಅನ್ನಿಸ್ಲಿಲ್ಲ, ಯಾಕೆಂದರೆ ನನಗೊಂದು ಅಲ್ಲಿ ಏನು ಅಂತ ಅಂದರೆ ನಿಮಗೆ ಅನಿಸೋದಿಲ್ಲ. ಯಾತಕ್ಕೆ ಅನಿಸೋದಿಲ್ಲ ಅಂದರೆ, ಒಂದು 30-40 ಜನ ಹುಡುಗರು ಇರ್ತೀವಿ ನಾವು, ಎಲ್ಲ ಹೊಸಬ್ರೇ, ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆಯಿಂದ, ಒಬ್ಬರು ಡೆಲ್ಲಿಯಿಂದ, ಒಬ್ಬರು ಗುಜರಾತಿಂದ, ಒಬ್ಬರು ಇದರಿಂದ ಕೊಡಗಿಂದ, ಕೆಲವು ಆಂಧ್ರ ಪ್ರದೇಶದಿಂದ, ಕೆಲವು ತಮಿಳ್ನಾಡಿಂದ, ಎಲ್ಲ ಭಾಷೆಗಳ ಮಕ್ಕಳು, ಎಲ್ಲ ನಮ್ಮ ವಯಸ್ಸಿನವರೇ ಅಲ್ವ ಇರ್ತಾರೆ. ಅದರಿಂದ ಅವ್ರು ಮಾಡ್ತಾ ಇದ್ದಾಗ ನಮಗೂ ಅನಿಸುತ್ತೆ. ನನಗೆ ಆ ಥರ ಇನ್ಸ್ಪಿರೇಷನ್ ಎಲ್ರದ್ದು. ಪನಿಷ್ಮೆಂಟ್ ಕೊಟ್ಟರೆ ಎಲ್ರಿಗೂ ಕೊಡ್ತಾರೆ. ಯಾರು ತಪ್ಪು ಮಾಡಿದ್ರೆ ಅವನೊಬ್ಬನಿಗೆ ಕೊಡೋದಿಲ್ಲ, ಎಲ್ರಿಗೂ, ಟೋಟಲ್ 40 ಜನಕ್ಕೂ. 40 ಜನಕ್ಕೆ ಯಾವ್ಯಾವ ರೀತಿ ಪನಿಷ್ಮೆಂಟು. ಫಾರ್ ಎಕ್ಸಾಂಪಲ್, ಏನೋ ಒಂದು ತಪ್ಪು ಮಾಡ್ದ ಅಂತ ಅಂದರೆ ಅವನ್ನ ಕರ್ಸಲ್ಲ, ಎಲ್ಲ ಟೋಟಲ್ ವಿಜಿಲ್ ಹೊಡಿತಾರೆ, ಎಲ್ಲ ಹೊರಗಡೆ ಬರಬೇಕು. ಎಲ್ಲರೂ ಕೂಡ ಈ ಮಂಚ ಇರುತ್ತೆ, ಒಂದು 40-35-40 ಜನಕ್ಕೆ ಒಂದು ಬ್ಯಾರಕ್ ಅಂತ ಮಾಡಿರ್ತಾರೆ. ಆ ಬ್ಯಾರಕ್ನಲ್ಲಿ ಈ ಕಡೆ ಆ ಕಡೆ ಮಂಚ ಇಟ್ಟಿರ್ತಾರೆ. ದಟ್ ಈಸ್ ರೋಪ್ ಮಂಚ. ಅದೆಲ್ಲ ಅದ್ರ ಅಡಿನಲ್ಲಿ ಕ್ರಾಲಿಂಗ್ ಮಾಡಿಕೊಂಡು ಆ ಕಡೆಯಿಂದ ಹೋಗಿ ಈ ಕಡೆ ಬರಬೇಕು. ಈ ಒಟ್ಟು ಪನಿಷ್ಮೆಂಟ್ ಯಾತಕ್ಕೆ ಕೊಡ್ತಾರೆ ಅಂತ ಅಂದರೆ, ನೆಕ್ಸ್ಟ್ ಟೈಮ್ ತಪ್ಪು ಮಾಡಿದ್ರೆ ಇವ್ರುಗಳೇ ಅವ್ರನ್ನ ತಿದ್ಲಿ. ಎಸ್, ಇವ್ರುಗಳು ಏನು ಮಾಡ್ತಾರೆ, ಅವ್ರಿಗೆ ಎಲ್ರಿಗೂ ಗೊತ್ತು ಇಂಥವನೇ ತಪ್ಪು ಮಾಡಿದಾನೆ ಇದು ಗೊತ್ತಿರುತ್ತೆ. ಸೊ ಅವ್ನು ಹಿಡಿದು ಬಾರಿಸೋದು. ಸೊ ಈ ಥರ ದಟ್ ವಾಸ್ ಒಂಥರ, ಇಟ್ ವಾಸ್ ಎ ಗುಡ್ ಟೈಮ್. ಆ್ಯಂಡ್ ನನಗೆ ಡಿಸಿಪ್ಲಿನ್ ಕಲಿಸಿದ್ದೇ ಆರ್ಮಿ. ಓಕೆ, ಆಮೇಲೆ ಒಂದು ಶಿಸ್ತು. ಇವಾಗ ಫಾರ್ ಎಕ್ಸಾಂಪಲ್, ನಾವು ಇಲ್ಲಿ ಏನು ಮಾಡ್ತೀವಿ ಸಿವಿಲ್ ಲೈಫ್ನಲ್ಲಿ, ಮನೆ ಅಂತಲೇ ಇಟ್ಕೊಳ್ಳಿ, ಮನೆಯಲ್ಲೇ ನಾವು ಏನೋ ಒಂದು ತಲೆ ಬಾಚಣಿಗೆ ತೆಗಿತೀವಿ, ಅಲ್ಲೆಲ್ಲೋ ಎಸ್ಬಿಡ್ತೀವಿ, ಇನ್ನೆಲ್ಲೋ ಎಸ್ಬಿಡ್ತೀವಿ, ಕನ್ನಡಕ ತಗೊಳ್ತೀವಿ, ಎಲ್ಲೋ ಇಟ್ಬಿಡ್ತೀವಿ. ಅದು ಅಲ್ಲಲ್ಲ, ನೀವು ಕಣ್ಣು ಮುಚ್ಕೊಂಡು ಹೋದ್ರು ನೀವು ಏನು ಇಟ್ಟಿರ್ತೀರೋ ಅದನ್ನು ಕೈಯಲ್ಲಿ ತಗೋಬೋದು. ಅಂದರೆ ಅಷ್ಟು ಶಿಸ್ತು. ಎವ್ರಿ ಡೇ ಹೊಳಿಬೇಕು ನೆಲ, ಎವ್ರಿ ಡೇ ಬೂಟು ಹೊಳಿಬೇಕು, ನಿಮ್ಮ ಹಲ್ಲು ಅದರಲ್ಲಿ ಕಾಣಬೇಕು. ಅದಕ್ಕೋಸ್ಕರ ಪೆರೇಡ್ಸ್ ಎಲ್ಲ ನಡಿಬೇಕಾದ್ರೆ ನಾವು ಬೆಳಿಗ್ಗೆ 3 ಗಂಟೆಗೆ ಎದ್ಬಿಡಬೇಕು. ಎದ್ದು ಹೊರಗಡೆ ಕೂತ್ಕೊಂಡು ಫಸ್ಟ್ ಬೂಟ್ ಪಾಲಿಶ್, ಅದೆಲ್ಲ ತುಂಬ ಶೈನಿಂಗ್ ಬರೋದು, ಅದೆಲ್ಲ ಕನ್ನಡಿ ಇದ್ದ ಹಾಗೆ. ಸೊ ಅದೆಲ್ಲ ಮಾಡಿಕೊಂಡು, ಎಷ್ಟು ಗಂಟೆಗೆ ಪೆರೇಡ್ ಇರೋದು? 7 ಗಂಟೆಗೆ. 3 ಗಂಟೆಗೆ ನಾವು ಎದ್ದು ಇದನ್ನೆಲ್ಲ ರೆಡಿ ಮಾಡಿ, ಗಂಜಿ ಹಾಕಿರೋ ಪ್ಯಾಂಟು, ಗಂಜಿ ಹಾಕಿರೋ ಶರ್ಟು, ಅದನ್ನು ಹಾಕಿದ ಮೇಲೆ ಅದ್ರ ಗತ್ತೆ ಬೇರೆ. ಪ್ರೌಡ್ ಫೀಲ್ ಬಂದು. ಎಸ್, ಡೆಫಿನೆಟ್ಲಿ. ಆ್ಯಂಡ್ ನೀವು ವಾರ ಯಾವ್ದಾರು ಅಟೆಂಡ್ ಮಾಡಿರ್ತೀರ? ಇಲ್ಲ, ನಾನು ಸೇರಿದ್ದೆ ಬಾಂಗ್ಲಾವಾರ್ಗೆ. ಬಾಂಗ್ಲಾವಾರ್ ನಡೀತಿರ್ಬೇಕಾದ್ರೆ ನಾನು ಜಾಯ್ನ್ ಆಗಿದ್ದೆ. ಆವಾಗ ಟ್ರೈನಿಂಗ್ ಆಗಲೇಬೇಕು. ಸೊ ಅಷ್ಟೊತ್ತಿಗೆ ಬಾಂಗ್ಲಾ ಮುಗಿದೋಗಿತ್ತು. ಅದಾದಮೇಲೆ ಎಲ್ಲೂ ಪೀಸ್ ಇತ್ತು, ಶಾಂತಿ ಇತ್ತು. ಎಲ್ಲೂ ಕೂಡ ಆ ಥರ ಗಲಾಟೆನೇ ಆಗಲಿ, ದಂಗೆಗಳೇ ಆಗಲಿ, ಅದು ಆಗೋದಕ್ಕೆ ಅವಕಾಶಗಳಿರಲಿಲ್ಲ, ಆಗಲಿಲ್ಲ.
ಆದರೆ ನಮ್ಮ ಅಣ್ಣ ವಾರ ಅಟೆಂಡ್ ಮಾಡಿದ್ರು, ಹೇಳಿದ್ರಿ. ನಮ್ಮ ತಂದೆ ವಾರ ಅಟೆಂಡ್ ಮಾಡಿದ್ರು, ನಾನೊಬ್ಬ ಅಟೆಂಡ್ ಮಾಡೋದಕ್ಕಾಗಲಿಲ್ಲ. ನನ್ನ ತಮ್ಮ ಒಬ್ಬ ಆರ್ಮಿಗೆ ಸೇರಲಿಲ್ಲ, ಅವನು ಈಸ್ ಬಿಕಮ್ LIC ಡೆವಲಪ್ಮೆಂಟ್ ಆಫೀಸರ್ ಆದ. ಎಷ್ಟು ವರ್ಷ ಇದ್ರಿ ಸರ್ ಆರ್ಮಿಲಿ? 10 ವರ್ಷ. 10 years. ಜಮ್ಮು ಕಾಶ್ಮೀರ ಅದೊಂದು ವೆರಿ ಗುಡ್ ಲೈಫ್ ಅದು, ಆ್ಯಕ್ಚುಲಿ ಹೈಲಿ ಡಿಸಿಪ್ಲಿನ್ ಲೈಫ್. ಓಕೆ. ನೀವು ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಇಲ್ಲಿ ಜರ್ನಿನ ನಾವು ಸ್ಟಾರ್ಟ್ ಮಾಡಬೇಕು, ಇದಕ್ಕೆ ಇದಾಗಬೇಕು ಅಂತ ಅಂದರೆ, ಒಗ್ಗಬೇಕು ಅಂದರೆ 1 ವರ್ಷನಾದರೂ ಹೋಗಬೇಕು. ಆ ರೀತಿ ಇರುತ್ತೆ. ಯಾಕಂದರೆ ಇಲ್ಲಿ ಮಾಡೋದಿಲ್ಲ, ಅವ್ರು ಮಾಡೋದಿಲ್ಲ, ನಮಗೆ ಹಿಡಿಸೋದಿಲ್ಲ ಯಾವುದನ್ನು, ಬಿಕಾಸ್ ವಿ ಆರ್ ಅಡ್ಜಸ್ಟೆಡ್ ಟು ಒಂದು ಪರ್ಟಿಕ್ಯುಲರ್ ಇದು ಡಿಸಿಪ್ಲಿನ್. ಹೌದು. ಆ್ಯಂಡ್ ನೀವು ಅಷ್ಟು ವರ್ಷ ಆರ್ಮಿಲಿ ಇದ್ದಾಗ ನೀವು ಹೇಳಿದ್ರಿ ಬಿಗಿನಿಂಗಲ್ಲಿ ಒಂದು 30-40 ಜನ ಇರ್ತೀವಿ. ಒಬ್ಬರು ಡೆಲ್ಲಿಯವರು, ಒಬ್ಬರು ಪಂಜಾಬ್ ಅವರು, ಅಂದರೆ ಬೇರೆ ಬೇರೆ ಭಾಷೆ, ಹೌದು, ಬೇರೆ ಬೇರೆ ಸ್ಟೇಟ್ ರಾಜ್ಯಗಳಿಂದ ಬಂದಂಥವ್ರೆ. ಹೌದು. ಆರ್ಮಿಲಿ ಇದ್ದವರು ದೇಶನ ನೋಡೋ ರೀತಿನೇ ಬೇರೆ ಇರುತ್ತೆ, ದೃಷ್ಟಿಕೋನನೇ ಬೇರೆ ಇರುತ್ತೆ. ಯಾಕಂದ್ರೆ ನಾವುಗಳು ಆರ್ಮಿಯನ್ನ ಹೇಗೆ ದೇವ್ರಿಗೆ ಹೋಲಿಸ್ತೀವಿ ಸೈನಿಕರನ್ನ, ಸೊ ಆ ರೀತಿ ನೀವು ದೇಶ ನೋಡೋ ದೃಷ್ಟಿಕೋನ ಬೇರೆ ಇರುತ್ತೆ. ಅಲ್ಲ, ಇಲ್ಲಿ ಒಂದು ವಿಷಯ ಏನು ಅಂತ ಅಂದರೆ, ನಮ್ಮವ್ರಿಗೆ ಬಹಳ ಕಡಿಮೆ ಆರ್ಮಿ ಬಗ್ಗೆ ಗೊತ್ತಿರೋದು. ಓಕೆ. ಹೇಳಬೇಕು ಅಂತ ಅಂದ್ರೆ ಒಂದು 5% ಇಲ್ಲ 10% ಕೂಡ ಗೊತ್ತಿಲ್ಲ. ಸೈನಿಕರು ದೇಶ ಹೋರಾಡ್ತಾರೆ ಅಷ್ಟೇ. ನಾರ್ತ್ ಇಂಡಿಯಾದಲ್ಲಿ ಎಲ್ರಿಗೂ ಗೊತ್ತು ಆರ್ಮಿ ಅಂದ್ರೆ ಏನು. ಓಕೆ. ನೀವು ಬಿಲೀವ್ ಮಾಡಲ್ಲ, ನಮ್ಮಣ್ಣ ಆವಾಗ ಜರ್ನಿ ಮಾಡಬೇಕಾದ್ರೆ, ಟ್ರೈನಲ್ಲಿ ಹೋಗಬೇಕಾದ್ರೆ, ಆ ಯುದ್ಧ ನಡೀತಿರೋ ಸಮಯದಲ್ಲಿ ಅವರು ಟ್ರೈನ್ ನಿಲ್ಲಿಸಿ ಎಲ್ಲ ಇಳಿದ್ರೆ ಊರಿನ ಜನ ಅಷ್ಟು ಜನ ಬಂದು ಅಲ್ಲಿ ಸ್ಟೇಷನಿಗೆ ಬರ್ತಾಯಿದ್ರು. ಚಪಾತಿಗಳು, ಇಷ್ಟಿಷ್ಟು ಚಪಾತಿಗಳು ಮಾಡಿಕೊಂಡು, ಪಲ್ಯ ಮಾಡಿಕೊಂಡು, ಆಮೇಲೆ ಅರಿಶಿನ ಕುಂಕುಮ ಹಣೆಗಿಟ್ಟು ಕಳಿಸ್ತಾ ಇರೋರು. ದಟ್ ವಾಸ್ ದ ಸ್ಟೇಜ್. ಯಾಕೆಂದ್ರೆ ಅವ್ರಿಗೆ ಗೊತ್ತಿತ್ತು ಏನು ಬಂಬಾರ್ಡ್ಮೆಂಟ್ ಆದರೆ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು, ಎಷ್ಟು ಜನ ಸಾಯ್ತಾರೆ ನಮ್ಮ ಬಾರ್ಡ್ರ್ನಲ್ಲಿ. ಇವ್ರು ಹೋಗಿ ಅಲ್ಲಿ ನಿಂತ್ಕೊಂಡವ್ರ ಎದೆಗಾರಿಕೆ, ಆ ಗೌರವ ಅಲ್ಲಿತ್ತು, ಇಲ್ಲಿರಲಿಲ್ಲ. ಇಲ್ಲಿ ಗೊತ್ತಿಲ್ಲ ಏನು. ಇಲ್ಲಿ ಕೊಡಗಿನವ್ರಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಅಷ್ಟಾಗಿ, ಸ್ವಲ್ಪ ನಾರ್ತ್ ಕರ್ನಾಟಕನೂ ಇದೆ, ನಾಲೆಡ್ಜ್ ಸ್ವಲ್ಪ ಕಡಿಮೆ ಅಲ್ಲಿ ಏನು ನಡೆಯುತ್ತೆ ಗೊತ್ತಿಲ್ಲ. ಬಟ್ ಆದರೆ ನೀವು ನೋಡಿರೋ ಪ್ರಕಾರ ಸರ್, ಇವಾಗ ನಾನು ಏನು ಹೇಳಿದೆ, ಭಾಷೆ ಮತ್ತು ಬೇರೆ ಬೇರೆ ಇದೆಲ್ಲ ನೀವು ನೋಡೋ ದೃಷ್ಟಿಕೋನದಲ್ಲಿ, ಈಗ ಇಲ್ಲೆಲ್ಲೋ ನೀವು ನೋಡ್ತಾ ಇರ್ತೀರಾ, ಸುಮಾರು 35 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಭಾಷೆಗೋಸ್ಕರ ಜಗಳ ಮಾಡ್ತಾರೆ. ಹೌದು, ಬೇರೆ ಯಾವುದೋ ಕಾರಣಕ್ಕೆ ಮಾಡ್ತಾರೆ, ಅವಶ್ಯಕತೆ ಇಲ್ಲ, ರಾಜ್ಯ ವಿಷಯಕ್ಕೆ ಮಾಡ್ತಾರೆ. ಸೊ ನಿಮಗೆ ಏನು ಅನ್ಸುತ್ತಾರೆ ಇಂಥದ್ನೆಲ್ಲ ಕಣ್ಣೆದುರುಗಡೆ ನೋಡ್ತಾ ಇದ್ದಾಗ? ಇಲ್ಲ, ಎಲ್ಲ ಭಾಷೆನೂ ಒಂದು ರಸ ಇದೆ ಅದರಲ್ಲಿ, ಎಲ್ಲದರಲ್ಲೂ ಇದೆ. ಅಭಿಮಾನ ಇರಬೇಕು, ನಮ್ಮ ಅಭಿಮಾನ ಇಟ್ಕೊಳ್ಳಿ, ದೆರ್ ಇಸ್ ನೋ ಪ್ರಾಬ್ಲಮ್. ಆದರೆ ಭಾಷೆ ಕಲಿಯೋದಿದೆಯಲ್ಲ, ಎಷ್ಟು ಕಲ್ತ್ರೆ ಅಷ್ಟು ಒಳ್ಳೆಯದು. ಹಾಗಂತ ಹೇಳಿ ನಾನೊಬ್ಬ ನಂದೇ ಇದಾಗಬೇಕು ಅಂತ ಏನಿಲ್ಲ. ನಾವು ನಮ್ಮ ಭಾಷೆ ನಮ್ಮ ಇದರಲ್ಲಿ ಮಾತಾಡೋಣ. ಅದು ನಮ್ಮಲ್ಲೂ ಇದೊಂಥರ ಅದ್ಭುತ ಭಾಷೆ. ಕನ್ನಡನೂ ಕೂಡ ಅಷ್ಟೇ, ತುಂಬ ಅದ್ಭುತವಾದ ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂತಹ ಭಾಷೆ ಇದು. ಅಲ್ಲ, ಕೇವಲ ಭಾಷೆ ಅಂತಲ್ಲ, ಒಂದು ರಾಜಕೀಯ ಆಗಿರ್ಬೋದು, ಅದು ಬಿಡಿ, ಅಂದ್ರೆ ದೇಶನ ಕಾಪಾಡಕ್ಕೆ, ದೇಶ ಉಳಿಸಕ್ಕೆ ಸೈನಿಕರು ಅಲ್ಲಿ ಹೋರಾಡ್ತಿದ್ರೆ ಯಾವುದೂ ಅರಿವೇ ಇಲ್ದಂಗೆ, ಇಲ್ಲ ಅವಶ್ಯಕತೆನೇ ಇಲ್ಲ ಅನ್ನೋ ಥರ ಅವರು ಹೋಗಬೇಕು. ನಾನು ಅದಕ್ಕೆ ಹೇಳೋದು, ಎಷ್ಟು -°C ಅವರು ವರ್ಕ್ ಮಾಡ್ತಾರೆ, ಅವ್ರು ಯಾವ ರೀತಿ ವರ್ಕ್ ಮಾಡ್ತಾರೆ. ಈ ಟ್ರಂಚ್ ಎಲ್ಲ ಅವರೇ ಇದು ಮಾಡಬೇಕು, ತೆಗಿಬೇಕು, ಒಂದು 6 ಅಡಿ ಟ್ರಂಚಸ್ನ ತೆಗಿಬೇಕು. ಎಷ್ಟು ಕಷ್ಟ. ನಮಗೆ ಎಕ್ಸಸೈಸ್ ಮಾಡಿಸೋರಲ್ಲ, ಏನು ಅಂತಾನೆ, ಒನ್ಸ್ ಇನ್ 6 months ನಮಗೆ ಎಕ್ಸಸೈಸ್ ಅಂತ ಇರೋದು. ಏನು ಎಕ್ಸಸೈಸು? ವಿ ಯೂಸ್ ಟು ಗೋ ಟು ಫಾರೆಸ್ಟಲ್ಲಿ ಹೋಗಿ ಪಕ್ಕ ಯುದ್ಧಾಭ್ಯಾಸ ಅದು. ಓಕೆ. ಅವ್ರು ಏನು ಕೊಡ್ತಾರೋ ಅದನ್ನು ತಿನ್ಬೇಕು, ಕಿಚಡಿ ಅಂತ ಅಂದ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಕೊಡೋರು, ಅದನ್ನ ತಿನ್ನಬೇಕು. ಗೊತ್ತಾಯ್ತು? ಅಲ್ಲಿ ಟೇಸ್ಟ್ ಗೀಸ್ಟ್ ಅದು ಇದು ಅದೆಲ್ಲ ಎಂಥದ್ದು. ನಮಗೇನು ಅಂತಂದರೆ, ಅಷ್ಟು ಕಷ್ಟಪಟ್ಟು ಬಂದಾಗ ಏನೇ ಸಿಕ್ಕಿದ್ರು ಅದು ಮೃಷ್ಟಾನ್ನ, ಪರಮಾನ್ನ, ಆನಂದವಾಗ್ತಾ ಇತ್ತು ಅಷ್ಟೆ. ಆಮೇಲೆ ಒಟ್ಟಾಗಿ ಬೆಳೆಯೋದು ಹೇಗೆ ಅನ್ನೋದನ್ನು ನಿಜವಾಗ್ಲೂ ಕಲಿಬೇಕು ಅಂತಂದರೆ ಆರ್ಮಿಗೆ ಸೇರಲೇಬೇಕು. ಮನೆಗೊಬ್ಬರು, ಈಗ ಪಂಜಾಬ್ನಲ್ಲಿ ಮನೆಗೊಬ್ಬರು ಇದ್ದಾರೆ, ಮಡಿಕೇರಿಯಲ್ಲಿ ಮನೆಗೊಬ್ಬರು ಇದ್ದೇ ಇರ್ತಾರೆ. ಅವ್ರಿಗೆ ಗೊತ್ತು ಅದ್ರ ವ್ಯಾಲ್ಯೂ ಏನು ಅಂತ ಅಂದ್ಬಿಟ್ಟು. ಯಾರ ದ್ವೇಷಗಳು ಅಲ್ಲ, ನಮ್ಮಲ್ಲೇ ಕಚ್ಚಾಟ ಮಾಡಿಕೊಂಡು, ರಾಜಕೀಯ ಮಾಡಿಕೊಂಡು, ಹುಚ್ಚುಚ್ಚಾಗಿ ಮಾಡ್ಕೊಂಡು ಮಾಡ್ತಾರೆ ಹೊರತು. ಬಟ್ ಅದರಿಂದ ಯಾವ ರೀತಿಯಾದ ಪ್ರಯೋಜನಗಳಿಲ್ಲ. ಕಲಿಕೆ ಬಹಳ ಒಳ್ಳೆಯದು, ಕಲಿಬೇಕು ನಿಜ. ಆದರೆ ಅದನ್ನು ಸದುಪಯೋಗ ಪಡಿಸ್ಕೋಬೇಕೆ ಹೊರತು ದುರುಪಯೋಗ ಪಡಿಸ್ಕೋಬಾರ್ದು. ಅದನ್ನು ನನ್ನ ಒಂದು ಅನಿಸಿಕೆ ಅದೇನೆ. ಆ್ಯಂಡ್ ಎಸ್ ಸರ್, ಆರ್ಮಿಯಿಂದ ಆದಮೇಲೆ ಸಿನಿಮಾ ರಂಗ, 10 ವರ್ಷ ಆರ್ಮಿಲಿ ಇದ್ದು ಅನುಭವ ತಗೊಂಡು ಎಲ್ಲ ಬರ್ತಾರೆ. ಸಿನಿಮಾ ಹೇಗೆ ಬಂತು ಸರ್? ಸಿನಿಮಾ ಅಥವಾ ನಟನೆ? ಅದು ನಾಟಕಗಳಿಂದನೂ ನನಗೆ, ಅದು ಸ್ಕೂಲ್ ಡೇಸಿಂದನೂ ನಾನು ನಾಟಕ ಮಾಡ್ತಾ ಇದ್ದೆ. ಓಕೆ. ಸೊ ನಾಟಕಗಳಲ್ಲಿ ಭಾಗಿಯಾಗ್ತಾ ಇದ್ದೆ. ಆವಾಗ ನಮ್ಮದೇ ಒಂದು ತಂಡ,
ಜಯಚಾಮರಾಜೇಂದ್ರ ಕಲಾಕೂಟ, ಕೃಷ್ಣದೇವರಾಯ ಕಲಾಕೂಟ, ಈ ಥರ ಏನೇನೋ ಕಲಾಕೂಟಗಳು ಅಂತೇಳಿ ಒಂದು 10-15 ಹುಡುಗರು ನಾವುಗಳೆಲ್ಲ ಸೇರಿಕೊಂಡು ಹೀಗೆ ಯಾವ್ದಾದ್ರು ಈ ಗಣೇಶನ ಹಬ್ಬದಲ್ಲಿ ಸುಮಾರು ಅಲ್ಲಿ ನಡೆಯೋದೆಲ್ಲ ಬರೀ ತಮಾಷೆ ನಾಟಕನೇ, ಅಂದರೆ ವಿನೋದ ಇರಬೇಕದ್ರಲ್ಲಿ, ಹಾಸ್ಯ ನಾಟಕಗಳು. ಸೊ ಅದನ್ನೇ ಸ್ಮಾಲ್ ಸ್ಕಿಟ್ಸ್ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಇಲ್ಲ 1 ಗಂಟೆ ಕಾಲ. ಸೊ ನಮ್ಮ ರಸ್ತೆನಲ್ಲಿ ಹೋಗೋರೆಲ್ಲ ನೆಕ್ಸ್ಟ್ ಡೇ ರೆಕಗ್ನೈಸ್ ಮಾಡೋರು, ನೆನ್ನೆ ಮಾಡಿದ್ದ ನೋಡಿ ಇವ್ರು ಚೆನ್ನಾಗಿ ಮಾಡಿದ್ದ ಅಂತ. ಸೊ ಆ ಥರ ಏನೋ ಒಂದು ಖುಷಿ ಅದರಲ್ಲಿ. ಸೊ ಆವಾಗಲಿಂದ ತೊಡಗಿಸ್ಕೊಂಡಿದ್ದು. ಯಾವಾಗ ಅಂದರೆ ನಾವು ಹಾಸನದಲ್ಲಿ ಇದ್ದಾಗಲಿಂದಲೂ ನನಗೆ ಸ್ವಲ್ಪ ಅರವಿಂದ ಬಂದ ಮೇಲೆ ಸೊ ತೊಡಗಿಸ್ಕೊಂಡು ಏನು ಅಂತ ಅಂದರೆ ಸ್ಕೂಲ್ ಡೇಸ್ನಲ್ಲಿ ನಾನು ನಾಟಕ ಮಾಡ್ತಾ ಇದ್ದೆ ಅಲ್ಲ, ಅದಾದ ನಂತರ ನನ್ನ ಆರ್ಮಿಯಿಂದ ಬಂದ ಮೇಲೆ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಮೈಕೋದಲ್ಲಿದ್ದೆ ನಾನು, 1.5 ವರ್ಷ ಏನು ಸರ್ವಿಸ್ ಮಾಡಿದೆ ರಕ್ಷಣಾ ವಿಭಾಗದಲ್ಲಿ. ಅದಾದಮೇಲೆ ಅಲ್ಲಿ ಸ್ವಲ್ಪ ದೊಡ್ಡ ಗಲಾಟೆ ಆಯಿತು. ಆವಾಗ ಸ್ಟ್ರೈಕ್ ನಡೀತು. ಸೂರ್ಯನಾರಾಯಣ ರಾವ್ ಅಂತ ಒಂದು ಗುಂಪು, ಎಸ್ ಎಂ ಕೃಷ್ಣ ಅವರ ಒಂದು ಗುಂಪು, ಈ ರೀತಿ ಯೂನಿಯನ್ ಗಲಾಟೆಗಳು ಯಾವ ಥರದಲ್ಲಿತ್ತು ಅಂತ ಅಂದರೆ ಫೋರ್ಕ್ ಅಂತ ಇತ್ತು. ಆ ಫೋರ್ಕು ಇದನ್ನು ತಳ್ಳೋದಕ್ಕೋಸ್ಕರ ಇಟ್ಕೊಂಡಿದ್ರು, ಕಬ್ಬಿಣದ ಚೂರುಗಳನ್ನೆಲ್ಲ ತಳ್ಳೋದಕ್ಕೋಸ್ಕರ. ಅದನ್ನ ಎತ್ಕೊಂಡು ಬರೋರು ಜಗಳ ಆಡೋದಕ್ಕೆ ಒಬ್ಬೊಬ್ರು. ಸೊ ಆ ಥರ ಒಂದು ಸನ್ನಿವೇಶ ಯಾವ ಮಟ್ಟಕ್ಕೆ ಹೋಯಿತು ಅಂದರೆ ನಮ್ಮ ಸೆಕ್ಯೂರಿಟಿ ಆಫೀಸರ್ಗೆ ಆ್ಯಸಿಡ್ ಸುರಿದ್ಬಿಟ್ಟು ಅವ್ರದ್ದು ಒಂದು ಕಿವಿಯೆಲ್ಲ ಹೋಯಿತು. ಸೊ ಅದು ನಮ್ಮಣ್ಣ ಏನು ಮಾಡಿಬಿಟ್ರು ಅಂತಂದರೆ ಅವಾಗ ಇಂಡಸ್ಟ್ರಿ ಇಟ್ಕೊಂಡಿದ್ರು ಇಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ. ನೀನು ಬಂದುಬಿಡು, ಇಲ್ಲ ಯಾಕೆ ಸುಮ್ಮನೆ ಗಲಾಟೆಗಳಲ್ಲಿ ಸೇರಿಕೊಂಡು. ನನಗೊಂದು ಹೈ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತ ಅಂದರೆ ಮಲೇಶ್ವರಂನಲ್ಲಿದ್ದೆ ಆವಾಗ. ಸೊ ನಾನು ಫ್ಯಾಕ್ಟ್ರಿಯಿಂದ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬರೋದಕ್ಕೆ 11 o'clock ಆಗೋಗ್ಬಿಡ್ತಾಯಿತ್ತು. 11:30 ಅಂತ ಅಂದರೆ ಆ ಟೈಮ್ನಲ್ಲಿ ಜನಸಂದಣಿ ಇರ್ತಾ ಇರಲಿಲ್ಲ, ಯಾರೂ ಇರ್ತಾ ಇರಲಿಲ್ಲ. ಇಟ್ ವಾಸ್ ಬ್ಲ್ಯಾಂಕ್ ಏರಿಯಾ. ಸೊ ಆ ಟೈಮ್ನಲ್ಲಿ ನಾನು ಓಡಿ ಬರ್ತಾಯಿದ್ದೆ ಮನೆಗೆ. ಸೊ ಬಸ್ ಹಿಡಿದ್ಬಿಟ್ಟು ಬರ್ತಾಯಿದ್ದೆ. ಸೊ ಆ ಟೈಮಲ್ಲಿ ಕರೆಕ್ಟಾಗಿ 11th ಕ್ರಾಸ್ 12th ಕ್ರಾಸ್ 11th ಕ್ರಾಸ್ ಯಾವುದೋ ಒಂದು ಕ್ರಾಸ್ನಲ್ಲಿ ಆ ಕಡೆಯಿಂದ ಒಂದು 8-10 ಜನ ನಿಂತಿದ್ದಾರೆ ಎದುರುಗಡೆ. ಯಾರಿಗೇನು ಅಂತ ಗೊತ್ತಿಲ್ಲ, ಬಟ್ ಎಲ್ಲರ ಹತ್ರನೂ ತಲ್ವಾರಿದೆ, ದೊಡ್ಡ ದೊಡ್ಡ ತಲ್ವಾರಿದೆ. ಬೀಟ್ ಪ್ಲಸ್ ಕರ್ನಾಟಕ.